ಬೆಂಗಳೂರು ಬೀದರ್ನ ಮಧ್ಯೆ ನಾಗರಿಕ ವಿಮಾನಯಾನ ಹಾರಾಟ ಸ್ಥಗಿತಗೊಂಡಿದೆ. ಒಪ್ಪಂದದ ಪ್ರಕಾರ ಈ ವಿಮಾನಯಾನ ಹಾರಾಟ ನಡೀತಾ ಇತ್ತು, ಆದರೆ ಈಗ ದಿಢೀರಂತ ಬಂದ್ ಆಗಿದೆ. ಇದಕ್ಕೆ ಕಾರಣ ಏನು ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಗಡಿ ಜಿಲ್ಲೆ ಬೀದರ್ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಯಾದಗಿರಿ ಈ ಭಾಗ ನೆರೆಯ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಸಾಕಷ್ಟು ಒಂದು ಸಹಕಾರಿಯಾಗಿದ್ದ ಬೀದರ್ ಬೆಂಗಳೂರು ಮಧ್ಯೆ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನ ಹಾರಾಟ ನಿಲ್ಲಿಸದಂತ ಹೇಳ್ಬೋದು. ಟೋಟಲಿ ಸಾಕಷ್ಟು ಜನರು, ಉದ್ಯಮಿಗಳು, ವಿಶೇಷವಾಗಿ ಜನಪ್ರತಿನಿಧಿಗಳು, ಸಚಿವರು ಈಗಾಗಲೇ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರು, ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಏನದಂದ್ರೆ ಬೆಂಗಳೂರಿಂದ ಬೀದರು, ಬೀದರಿಂದ ಬೆಂಗಳೂರಿಗೆ ವಿಮಾನ ಮೂಲಕ ಹೋಗ್ತಿರು. ಆದರೆ ಮತ್ತೆ ಬೀದರ್ ಬೆಂಗಳೂರು ಮಧ್ಯೆ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನ ತನ್ನ ಹಾರಾಟನ್ನು ನಿಲ್ಲಿಸದ ಅಂತ ಹೇಳ್ಬೋದು. ಉಡಾನ್ ಯೋಜನೆಯಡಿ ಗಡಿ ಜಿಲ್ಲೆ ಬೀದರಲ್ಲಿ 2020ರಲ್ಲಿ ಪ್ರಾರಂಭಗೊಂಡಂಥ ವಿಮಾನ ಹಾರಾಟ ಮತ್ತೆ ಏನದಂದ್ರೆ ಸ್ಥಗಿತಗೊಂಡದ ಅಂತ ಹೇಳ್ಬೋದು. ಕಾರಣ ಈಗಾಗಲೇ ಸ್ಟಾರ್ ಏರ್ಲೈನ್ಸು ಮತ್ತು ಸರ್ಕಾರ ಮಧ್ಯೆ ಒಪ್ಪಂದ ಇತ್ತು, ಆ ಒಪ್ಪಂದ ಅವಧಿ ಮುಗಿದೋಗಿದೆ ಅಂತ ಹೇಳ್ಬೋದು. ಕಳೆದ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 13 ಕೋಟಿ ರೂಪಾಯಿ ಕೊಟ್ಟು ಸ್ಟಾರ್ ಏರ್ಲೈನ್ಸ್ ಒಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕರೆಕ್ಟಾಗಿ ಒಂದು ವರ್ಷ ಹಾರಾಟ ನಡೆಸಿದಂಥ ಸ್ಟಾರ್ ಏರ್ಲೈನ್ಸು ವಿಮಾನ ಮತ್ತೆ ಏನದಂದ್ರೆ ಇಂದಿನಿಂದ ತನ್ನ ಹಾರಾಟನ ನಿಲ್ಲಿಸಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಸಂಪೂರ್ಣ ಏರ್ಪೋರ್ಟ್ ಬೀಕೋ ಅನ್ನುತ್ತಾ ಇದೆ. ಟೋಟಲಿ ಬೀದರ್ ಮತ್ತು ಬೆಂಗಳೂರು ಮಧ್ಯೆ, ಬೆಂಗಳೂರಿಂದ ಬೀದರು ಪ್ರತಿದಿನ ಬೆಳಗ್ಗೆ 6:30 ಸುಮಾರಿಗೆ ಬೆಂಗಳೂರಿಂದ ಬೀದರಿಗೆ ಬಂದು ಬೆಳಗ್ಗೆ 7:30ಕ್ಕೆ ಬೀದರ್ಗೆ ಬರ್ತಿತ್ತು. 8 ಗಂಟೆಗೆ ಬೀದರಿಂದ 9:30ವರೆಗೆ ಏನದಂದ್ರೆ ಬೆಂಗಳೂರಿಗೆ ಹೋಗ್ತಿತ್ತು. ಆ ವಿಮಾನ ಹಾರಾಟ ನಿಲ್ಲಿಸದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಈ ಭಾಗದ ಉದ್ಯಮ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತು ಅದೇ ರೀತಿ ಜನಪ್ರತಿನಿಧಿಗಳಿರ್ಬೋದು, ಸಾಕಷ್ಟು ಅಧಿಕಾರಿಗಳಿರ್ಬೋದು, ಈ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಈ ಭಾಗಕ್ಕೆ ಹೋಗ್ತಾ ಇದ್ದಂಥ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಒಂದು ಬೀದರ್ ಬೆಂಗಳೂರು ವಿಮಾನ ಸಾಕಷ್ಟು ಒಂದು ಸಹಕಾರಿಯಾಗಿತ್ತು. ಅದರ ನಿಜಕ್ಕೂ ಈಗಾಗಲೇ ಸ್ಟಾರ್ ಏರ್ಲೈನ್ಸು ಮತ್ತು ಸರ್ಕಾರದ ಮಧ್ಯೆ ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಬೀದರ್ ಮತ್ತು ಬೆಂಗಳೂರು ಮತ್ತು ಬೀದರ್ ಮಧ್ಯೆ ನಾಗರಿಕ ವಿಮಾನಯಾನ ಹಾರಾಟ ನಿಂತು ಹೋಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯದಲ್ಲಿ, ಬೀದರ್ ವಿಮಾನ ನಿಲ್ದಾಣ, ಬೀದರ್ ಏರ್ಪೋರ್ಟ್ ಮುಂಭಾಗದಲ್ಲಿ ನಾವಿದ್ದೀವಿ. ಈಗಾಗಲೇ ಈ ಭಾಗ ಜನ ಹೇಳ್ತಾ ಇದ್ದಾರೆ, ಉದ್ಯಮಿಗಳು ಹೇಳ್ತಾ ಇದ್ದಾರೆ, ಮತ್ತೆ ವಿಮಾನ ಹಾರಾಟ ಸ್ಟಾರ್ಟ್ ಆಗಬೇಕು. ಮತ್ತು ಸರ್ಕಾರ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು ನೋಡ್ಬೋದು ನೀವು, ಸ್ಟಾರ್ ಏರ್ಲೈನ್ಸ್ ಅಂತ ಕೌಂಟರ್ ಇದೆ, ಟೋಟಲಿ ಯಾರೂ ಇಲ್ಲ. ಆದರೆ ದಿನ ಬೆಳಗಾದ್ರೆ ಏನು ವಿಮಾನ ಹಾರಾಟ ನಡೆಸ್ತಾ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಟಿಕೆಟ್ ಬುಕ್ಕಿಂಗ್ಗೋಸ್ಕರ ಬರ್ತಿರು. ಸಾಕಷ್ಟು ಇಂಜಿನಿಯರ್ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಸಾಕಷ್ಟು ಈ ಭಾಗದ ವ್ಯಾಪಾರ ವ್ಯವಹಾರಕ್ಕೆ ಈ ಒಂದು ವಿಮಾನಯಾನ ಸಾಕಷ್ಟು ಒಂದು ಸಹಕಾರಿಯಾಗಿತ್ತು. ಆದರೆ ಇವತ್ತು ವಿಮಾನ ಹಾರಾಟ ನಿಂತು ಹೋದ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ತಕ್ಷಣವೇ ಬೀದರ್ ಮತ್ತು ಬೆಂಗಳೂರು ಮಧ್ಯೆ ಏನು ವಿಮಾನ ಹಾರಾಟ ಆಗ್ತಿತ್ತು, ಬೆಂಗಳೂರು ಮತ್ತು ಬೀದರ್ ಮಧ್ಯೆ ಏನು ವಿಮಾನ ಹಾರಾಟ ಆಗ್ತಿತ್ತು, ಸ್ಟಾರ್ ಏರ್ಲೈನ್ಸು ಮತ್ತೆ ಪುನರಾರಂಭ ಆಗಬೇಕು, ತಕ್ಷಣವೇ ಸ್ಟಾರ್ಟ್ ಆಗಬೇಕು ಮತ್ತು ಒತ್ತಾಯ ಈಗಾಗಲೇ ಭಾಗದ ಜನರದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೆಂಗಳೂರು ಬೀದರ್ನ ಮಧ್ಯೆ ನಾಗರಿಕ ವಿಮಾನಯಾನ ಹಾರಾಟ ಸ್ಥಗಿತಗೊಂಡಿದೆ. ಒಪ್ಪಂದದ ಪ್ರಕಾರ ಈ ವಿಮಾನಯಾನ ಹಾರಾಟ ನಡೀತಾ ಇತ್ತು, ಆದರೆ ಈಗ ದಿಢೀರಂತ ಬಂದ್ ಆಗಿದೆ. ಇದಕ್ಕೆ ಕಾರಣ ಏನು ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಗಡಿ ಜಿಲ್ಲೆ ಬೀದರ್ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಯಾದಗಿರಿ ಈ ಭಾಗ ನೆರೆಯ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಸಾಕಷ್ಟು ಒಂದು ಸಹಕಾರಿಯಾಗಿದ್ದ ಬೀದರ್ ಬೆಂಗಳೂರು ಮಧ್ಯೆ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನ ಹಾರಾಟ ನಿಲ್ಲಿಸದಂತ ಹೇಳ್ಬೋದು. ಟೋಟಲಿ ಸಾಕಷ್ಟು ಜನರು, ಉದ್ಯಮಿಗಳು, ವಿಶೇಷವಾಗಿ ಜನಪ್ರತಿನಿಧಿಗಳು, ಸಚಿವರು ಈಗಾಗಲೇ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರು, ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಏನದಂದ್ರೆ ಬೆಂಗಳೂರಿಂದ ಬೀದರು, ಬೀದರಿಂದ ಬೆಂಗಳೂರಿಗೆ ವಿಮಾನ ಮೂಲಕ ಹೋಗ್ತಿರು. ಆದರೆ ಮತ್ತೆ ಬೀದರ್ ಬೆಂಗಳೂರು ಮಧ್ಯೆ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನ ತನ್ನ ಹಾರಾಟನ್ನು ನಿಲ್ಲಿಸದ ಅಂತ ಹೇಳ್ಬೋದು. ಉಡಾನ್ ಯೋಜನೆಯಡಿ ಗಡಿ ಜಿಲ್ಲೆ ಬೀದರಲ್ಲಿ 2020ರಲ್ಲಿ ಪ್ರಾರಂಭಗೊಂಡಂಥ ವಿಮಾನ ಹಾರಾಟ ಮತ್ತೆ ಏನದಂದ್ರೆ ಸ್ಥಗಿತಗೊಂಡದ ಅಂತ ಹೇಳ್ಬೋದು. ಕಾರಣ ಈಗಾಗಲೇ ಸ್ಟಾರ್ ಏರ್ಲೈನ್ಸು ಮತ್ತು ಸರ್ಕಾರ ಮಧ್ಯೆ ಒಪ್ಪಂದ ಇತ್ತು, ಆ ಒಪ್ಪಂದ ಅವಧಿ ಮುಗಿದೋಗಿದೆ ಅಂತ ಹೇಳ್ಬೋದು. ಕಳೆದ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 13 ಕೋಟಿ ರೂಪಾಯಿ ಕೊಟ್ಟು ಸ್ಟಾರ್ ಏರ್ಲೈನ್ಸ್ ಒಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕರೆಕ್ಟಾಗಿ ಒಂದು ವರ್ಷ ಹಾರಾಟ ನಡೆಸಿದಂಥ ಸ್ಟಾರ್ ಏರ್ಲೈನ್ಸು ವಿಮಾನ ಮತ್ತೆ ಏನದಂದ್ರೆ ಇಂದಿನಿಂದ ತನ್ನ ಹಾರಾಟನ ನಿಲ್ಲಿಸಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಸಂಪೂರ್ಣ ಏರ್ಪೋರ್ಟ್ ಬೀಕೋ ಅನ್ನುತ್ತಾ ಇದೆ. ಟೋಟಲಿ ಬೀದರ್ ಮತ್ತು ಬೆಂಗಳೂರು ಮಧ್ಯೆ, ಬೆಂಗಳೂರಿಂದ ಬೀದರು ಪ್ರತಿದಿನ ಬೆಳಗ್ಗೆ
6:30 ಸುಮಾರಿಗೆ ಬೆಂಗಳೂರಿಂದ ಬೀದರಿಗೆ ಬಂದು ಬೆಳಗ್ಗೆ 7:30ಕ್ಕೆ ಬೀದರ್ಗೆ ಬರ್ತಿತ್ತು. 8 ಗಂಟೆಗೆ ಬೀದರಿಂದ 9:30ವರೆಗೆ ಏನದಂದ್ರೆ ಬೆಂಗಳೂರಿಗೆ ಹೋಗ್ತಿತ್ತು. ಆ ವಿಮಾನ ಹಾರಾಟ ನಿಲ್ಲಿಸದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಈ ಭಾಗದ ಉದ್ಯಮ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತು ಅದೇ ರೀತಿ ಜನಪ್ರತಿನಿಧಿಗಳಿರ್ಬೋದು, ಸಾಕಷ್ಟು ಅಧಿಕಾರಿಗಳಿರ್ಬೋದು, ಈ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಈ ಭಾಗಕ್ಕೆ ಹೋಗ್ತಾ ಇದ್ದಂಥ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಒಂದು ಬೀದರ್ ಬೆಂಗಳೂರು ವಿಮಾನ ಸಾಕಷ್ಟು ಒಂದು ಸಹಕಾರಿಯಾಗಿತ್ತು. ಅದರ ನಿಜಕ್ಕೂ ಏನು ಈಗಾಗಲೇ ಸ್ಟಾರ್ ಏರ್ಲೈನ್ಸು ಮತ್ತು ಸರ್ಕಾರದ ಮಧ್ಯೆ ಏನು ಒಪ್ಪಂದ ಆಗಿತ್ತು, ಆ ಒಪ್ಪಂದದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಬೀದರ್ ಮತ್ತು ಬೆಂಗಳೂರು ಮತ್ತು ಬೀದರ್ ಮಧ್ಯೆ ನಾಗರಿಕ ವಿಮಾನಯಾನ ಹಾರಾಟ ನಿಂತು ಹೋಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯದಲ್ಲಿ ಬೀದರ್ ವಿಮಾನ ನಿಲ್ದಾಣ, ಬೀದರ್ ಏರ್ಪೋರ್ಟ್ ಮುಂಭಾಗದಲ್ಲಿ ನಾವಿದ್ದೀವಿ. ಈಗಾಗಲೇ ಈ ಭಾಗ ಜನ ಹೇಳ್ತಾ ಇದ್ದಾರೆ, ಉದ್ಯಮಿಗಳು ಹೇಳ್ತಾ ಇದ್ದಾರೆ, ಮತ್ತೆ ಏನು ವಿಮಾನ ಹಾರಾಟ ಸ್ಟಾರ್ಟ್ ಆಗಬೇಕು. ಮತ್ತೆ ಸರ್ಕಾರ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು ನೋಡ್ಬೋದು ನೀವು, ಸ್ಟಾರ್ ಏರ್ಲೈನ್ಸ್ ಅಂತ ಕೌಂಟರ್ ಇದೆ, ಟೋಟಲಿ ಯಾರೂ ಇಲ್ಲ. ಅದ್ರ ದಿನ ಬೆಳಗಾದ್ರೆ ಏನು ವಿಮಾನ ಹಾರಾಟ ನಡೆಸ್ತಾ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಟಿಕೆಟ್ ಬುಕ್ಕಿಂಗ್ಗೋಸ್ಕರ ಬರ್ತಿರು. ಸಾಕಷ್ಟು ಇಂಜಿನಿಯರ್ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಸಾಕಷ್ಟು ಈ ಭಾಗದ ವ್ಯಾಪಾರ ವ್ಯವಹಾರಕ್ಕೆ ಈ ಒಂದು ವಿಮಾನಯಾನ ಸಾಕಷ್ಟು ಒಂದು ಸಹಕಾರಿಯಾಗಿತ್ತು. ಆದರೆ ಇವತ್ತು ವಿಮಾನ ಹಾರಾಟ ನಿಂತು ಹೋದ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ತಕ್ಷಣವೇ ಬೀದರ್ ಮತ್ತು ಬೆಂಗಳೂರು ಮಧ್ಯೆ ಏನು ವಿಮಾನ ಹಾರಾಟ ಆಗ್ತಿತ್ತು, ಬೆಂಗಳೂರು ಮತ್ತು ಬೀದರ್ ಮಧ್ಯೆ ಏನು ವಿಮಾನ ಹಾರಾಟ ಆಗ್ತಿತ್ತು, ಸ್ಟಾರ್ ಏರ್ಲೈನ್ಸು ಮತ್ತೆ ಪುನರಾರಂಭ ಆಗಬೇಕು, ತಕ್ಷಣವೇ ಸ್ಟಾರ್ಟ್ ಆಗಬೇಕು ಅನ್ನೋದು ಒತ್ತಾಯ ಈಗಾಗಲೇ ಭಾಗದ ಜನರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೆಂಗಳೂರು ಬೀದರ್ನ ಮಧ್ಯೆ ನಾಗರಿಕ ವಿಮಾನಯಾನ ಹಾರಾಟ ಸ್ಥಗಿತಗೊಂಡಿದೆ. ಒಪ್ಪಂದದ ಪ್ರಕಾರ ಈ ವಿಮಾನಯಾನ ಹಾರಾಟ ನಡೀತಾ ಇತ್ತು, ಆದರೆ ಈಗ ದಿಢೀರಂತ ಬಂದಾಗಿದೆ. ಇದಕ್ಕೆ ಕಾರಣ ಏನು ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಗಡಿ ಜಿಲ್ಲೆ ಬೀದರ್ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಯಾದಗಿರಿ, ಈ ಭಾಗ ನೆರೆಯ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಸಾಕಷ್ಟು ಒಂದು ಸಹಕಾರಿಯಾಗಿದ್ದ ಬೀದರ್ ಬೆಂಗಳೂರು ಮಧ್ಯೆ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನ ಏನು ಹಾರಾಟ ನಿಲ್ಲಿಸದಂತ ಹೇಳ್ಬೋದು. ಟೋಟಲಿ ಸಾಕಷ್ಟು ಜನರು, ಉದ್ಯಮಿಗಳು, ವಿಶೇಷವಾಗಿ ಜನಪ್ರತಿನಿಧಿಗಳು, ಸಚಿವರು ಏನಿಗಾಗಲೇ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರು, ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಏನದಂದ್ರೆ ಬೆಂಗಳೂರಿಂದ ಬೀದರು, ಬೀದರಿಂದ ಬೆಂಗಳೂರಿಗೆ ವಿಮಾನ ಮೂಲಕ ಹೋಗ್ತಿರು. ಆದರೆ ಮತ್ತೆ ಬೀದರ್ ಬೆಂಗಳೂರು ಮಧ್ಯೆ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನ ತನ್ನ ಹಾರಾಟನ ನಿಲ್ಲಿಸದ ಅಂತ ಹೇಳ್ಬೋದು. ಉಡಾನ್ ಯೋಜನೆಯಡಿ ಗಡಿ ಜಿಲ್ಲೆ ಬೀದರಲ್ಲಿ 2020ರಲ್ಲಿ ಪ್ರಾರಂಭಗೊಂಡಂಥ ವಿಮಾನ ಹಾರಾಟ ಮತ್ತೆ ಏನದಂದ್ರೆ ಸ್ಥಗಿತಗೊಂಡದ ಅಂತ ಹೇಳ್ಬೋದು. ಕಾರಣ ಏನೀಗಾಗಲೇ ಸ್ಟಾರ್ ಏರ್ಲೈನ್ಸು ಮತ್ತು ಸರ್ಕಾರ ಮಧ್ಯೆ ಏನು ಒಪ್ಪಂದಿತ್ತು, ಆ ಒಪ್ಪಂದ ಅವಧಿ ಮುಗಿದೋಗಿದೆ ಅಂತ ಹೇಳ್ಬೋದು. ಕಳೆದ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 13 ಕೋಟಿ ರೂಪಾಯಿ ಕೊಟ್ಟು ಸ್ಟಾರ್ ಏರ್ಲೈನ್ಸ್ ಒಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕರೆಕ್ಟಾಗಿ 1 ವರ್ಷ ಹಾರಾಟ ನಡೆಸಿದಂಥ ಸ್ಟಾರ್ ಏರ್ಲೈನ್ಸು ವಿಮಾನ ಮತ್ತೆ ಏನದಂದ್ರೆ ಇಂದಿನಿಂದ ತನ್ನ ಹಾರಾಟನ ನಿಲ್ಲಿಸಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಸಂಪೂರ್ಣ ಏರ್ಪೋರ್ಟ್ ಬೀಕೋ ಅನ್ನುತ್ತಾ ಇದೆ. ಟೋಟಲಿ ಬೀದರ್ ಮತ್ತು ಬೆಂಗಳೂರು ಮಧ್ಯೆ, ಬೆಂಗಳೂರಿಂದ ಬೀದರು ಪ್ರತಿದಿನ ಬೆಳಗ್ಗೆ 6:30 ಸುಮಾರಿಗೆ ಬೆಂಗಳೂರಿಂದ ಬೀದರಿಗೆ ಬಂದು ಬೆಳಗ್ಗೆ 7:30ಕ್ಕೆ ಬೀದರ್ಗೆ ಬರ್ತಿತ್ತು. 8 ಗಂಟೆಗೆ ಬೀದರಿಂದ 9:30ವರೆಗೆ ಏನದಂದ್ರೆ ಬೆಂಗಳೂರಿಗೆ ಹೋಗ್ತಿತ್ತು. ಆ ವಿಮಾನ ಹಾರಾಟ ನಿಲ್ಲಿಸದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಈ ಭಾಗದ ಉದ್ಯಮ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತು ಅದೇ ರೀತಿ ಜನಪ್ರತಿನಿಧಿಗಳಿರ್ಬೋದು, ಸಾಕಷ್ಟು ಅಧಿಕಾರಿಗಳಿರ್ಬೋದು, ಈ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ಈ ಭಾಗಕ್ಕೆ ಹೋಗ್ತಾ ಇದ್ದಂಥ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಒಂದು ಬೀದರ್ ಬೆಂಗಳೂರು ವಿಮಾನ ಸಾಕಷ್ಟು ಒಂದು ಸಹಕಾರಿಯಾಗಿತ್ತು. ಅದರ ನಿಜಕ್ಕೂ ಏನು ಈಗಾಗಲೇ ಸ್ಟಾರ್ ಏರ್ಲೈನ್ಸು ಮತ್ತು ಸರ್ಕಾರದ ಮಧ್ಯೆ ಏನು ಒಪ್ಪಂದ ಆಗಿತ್ತು, ಆ ಒಪ್ಪಂದದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಬೀದರ್ ಮತ್ತು ಬೆಂಗಳೂರು ಮತ್ತು ಬೀದರ್ ಮಧ್ಯೆ ನಾಗರಿಕ ವಿಮಾನಯಾನ ಹಾರಾಟ ನಿಂತು ಹೋಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯದಲ್ಲಿ ಬೀದರ್ ವಿಮಾನ ನಿಲ್ದಾಣ, ಬೀದರ್ ಏರ್ಪೋರ್ಟ್ ಮುಂಭಾಗದಲ್ಲಿ ನಾವಿದ್ದೀವಿ. ಈಗಾಗಲೇ ಈ ಭಾಗ ಜನ ಹೇಳ್ತಾ ಇದ್ದಾರೆ, ಉದ್ಯಮಿಗಳು ಹೇಳ್ತಾ ಇದ್ದಾರೆ, ಮತ್ತೆ ಏನು ವಿಮಾನ ಹಾರಾಟ ಸ್ಟಾರ್ಟ್ ಆಗಬೇಕು. ಮತ್ತೆ ಸರ್ಕಾರ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು ನೋಡ್ಬೋದು ನೀವು, ಸ್ಟಾರ್ ಏರ್ಲೈನ್ಸ್ ಅಂತ ಕೌಂಟರ್ ಇದೆ, ಟೋಟಲಿ ಯಾರೂ ಇಲ್ಲ. ಅದ್ರ ದಿನ ಬೆಳಗಾದ್ರೆ ಏನು ವಿಮಾನ ಹಾರಾಟ ನಡೆಸ್ತಾ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಟಿಕೆಟ್ ಬುಕ್ಕಿಂಗ್ಗೋಸ್ಕರ ಬರ್ತಿರು. ಸಾಕಷ್ಟು ಇಂಜಿನಿಯರ್ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಸಾಕಷ್ಟು ಈ ಭಾಗದ ವ್ಯಾಪಾರ ವ್ಯವಹಾರಕ್ಕೆ ಈ ಒಂದು ವಿಮಾನಯಾನ ಸಾಕಷ್ಟು ಒಂದು ಸಹಕಾರಿಯಾಗಿತ್ತು. ಆದರೆ ಇವತ್ತು ವಿಮಾನ ಹಾರಾಟ ನಿಂತು ಹೋದ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ
ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ತಕ್ಷಣವೇ ಬೀದರ್ ಮತ್ತು ಬೆಂಗಳೂರು ಮಧ್ಯೆ ಏನು ವಿಮಾನ ಹಾರಾಟ ಆಗ್ತಿತ್ತು, ಬೆಂಗಳೂರು ಮತ್ತು ಬೀದರ್ ಮಧ್ಯೆ ಏನು ವಿಮಾನ ಹಾರಾಟ ಆಗ್ತಿತ್ತು, ಸ್ಟಾರ್ ಏರ್ಲೈನ್ಸು ಮತ್ತೆ ಪುನರಾರಂಭ ಆಗಬೇಕು, ತಕ್ಷಣವೇ ಸ್ಟಾರ್ಟ್ ಆಗಬೇಕು ಅನ್ನೋದು ಒತ್ತಾಯ ಈಗಾಗಲೇ ಭಾಗದ ಜನರದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.